ನಮಸ್ಕಾರ ವೀಕ್ಷಕರೇ. ಈ ವಿಷಯ ಬಹುತೇಕ ಪ್ರತಿಯೊಂದು ಮಧ್ಯಮ ವರ್ಗದ ಕುಟುಂಬಕ್ಕೂ ನೇರವಾಗಿ ಸಂಬಂಧಿಸಿದ ಅತ್ಯಂತ ಮಹತ್ವದ ಮಾಹಿತಿ. ಅದು ಚಿನ್ನ, ಅದರ ಮೌಲ್ಯ, ಅದರ ಭದ್ರತೆ ಮತ್ತು ಚಿನ್ನವನ್ನು ಆಧಾರವಾಗಿಸಿಕೊಂಡು ಹಣಕಾಸಿನ ನೆರವು ಪಡೆಯುವ ಹೊಸ ಅರಿವು. ನಮ್ಮ ಸಮಾಜದಲ್ಲಿ ಚಿನ್ನ ಕೇವಲ ಆಭರಣವಲ್ಲ, ಅದು ಭದ್ರತೆ, ನಂಬಿಕೆ ಮತ್ತು ಭವಿಷ್ಯದ ಆರ್ಥಿಕ ರಕ್ಷಣೆ ಎಂಬ ಅರ್ಥವನ್ನು ಹೊಂದಿದೆ. ಮನೆಗಳಲ್ಲಿ ಹಿರಿಯರು ಚಿನ್ನವನ್ನು ಕಾಪಾಡಿ ಇಟ್ಟುಕೊಳ್ಳಬೇಕು ಎಂದು ಹೇಳುವುದು ಕೇವಲ ಸಂಪ್ರದಾಯವಲ್ಲ, ಅದರ ಹಿಂದೆ ಜೀವನಾನುಭವದಿಂದ ಬಂದ ದೊಡ್ಡ ಅರ್ಥವಿದೆ. ಅನೇಕ ಬಾರಿ ತುರ್ತು ಪರಿಸ್ಥಿತಿ ಎದುರಾದಾಗ, ಆರೋಗ್ಯದ ಸಮಸ್ಯೆ, ಶಿಕ್ಷಣ ವೆಚ್ಚ, ಉದ್ಯೋಗ ನಷ್ಟ, ವ್ಯಾಪಾರ ನಷ್ಟ ಅಥವಾ ಅನಿರೀಕ್ಷಿತ ಖರ್ಚುಗಳು ಎದುರಾದಾಗ ಮನೆಯಲ್ಲಿರುವ ಚಿನ್ನವೇ ಕುಟುಂಬವನ್ನು ಕಷ್ಟದಿಂದ ಹೊರತೆಗೆಯುವ ಸಹಾಯವಾಗುತ್ತದೆ. ನಮ್ಮ ದೇಶದಲ್ಲಿ ಚಿನ್ನವನ್ನು ಕೇವಲ ಅಲಂಕಾರಕ್ಕಾಗಿ ಮಾತ್ರ ಖರೀದಿಸುವ ಪದ್ಧತಿಯಿಲ್ಲ. ಬಹುಪಾಲು ಜನರು ಚಿನ್ನವನ್ನು ಭವಿಷ್ಯದ ಭದ್ರತೆ ಎಂದು ಭಾವಿಸಿ ಸಂಗ್ರಹಿಸುತ್ತಾರೆ. ಹಳ್ಳಿಗಳಿಂದ ನಗರಗಳವರೆಗೆ, ಶ್ರೀಮಂತರಿಂದ ಮಧ್ಯಮ ವರ್ಗದವರವರೆಗೆ ಚಿನ್ನವನ್ನು ಒಂದು ಬಗೆಯ ಹೂಡಿಕೆಯಂತೆ ನೋಡುತ್ತಾರೆ. ಬ್ಯಾಂಕ್ ಖಾತೆಯಲ್ಲಿ ಹಣವಿರಬಹುದು, ಆಸ್ತಿ ಇರಬಹುದು, ಆದರೆ ಚಿನ್ನದ ಮೇಲಿನ ನಂಬಿಕೆ ಇನ್ನೂ ಹೆಚ್ಚು. ಕಾರಣ, ಚಿನ್ನದ ಮೌಲ್ಯ ವರ್ಷದಿಂದ ವರ್ಷಕ್ಕೆ ಸಾಮಾನ್ಯವಾಗಿ ಇಳಿಯುವುದಕ್ಕಿಂತ ಹೆಚ್ಚಾಗುತ್ತದೆ. ಇದರಿಂದ ಚಿನ್ನವನ್ನು ದೀರ್ಘಾವಧಿಯ ಭದ್ರ ಹೂಡಿಕೆ ಎಂದು ಪರಿಗಣಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಹೆಚ್ಚಾಗುತ್ತಿರುವುದರಿಂದ ಜನರಲ್ಲಿ ಚಿನ್ನದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಆದರೆ ಚಿನ್ನವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಎಷ್ಟು ಸುರಕ್ಷಿತ, ಬ್ಯಾಂಕ್ ಲಾಕರ್ನಲ್ಲಿ ಇಡುವುದು ಎಷ್ಟು ಸುರಕ್ಷಿತ ಮತ್ತು ಚಿನ್ನವನ್ನು ಬಳಸಿಕೊಂಡು ಹಣಕಾಸಿನ ನೆರವು ಪಡೆಯುವುದು ಹೇಗೆ ಎಂಬ ಪ್ರಶ್ನೆಗಳು ಹಲವರ ಮನಸ್ಸಿನಲ್ಲಿ ಉದ್ಭವಿಸುತ್ತಿವೆ. ಈ ಕಾರಣಕ್ಕಾಗಿ ಇಂದು ನಾವು ಚಿನ್ನ ಆಧಾರಿತ ಸಾಲ, ವಿಶೇಷವಾಗಿ ಚಿನ್ನದ ಓವರ್ಡ್ರಾಫ್ಟ್ ಸೌಲಭ್ಯ, ಅದರ ಲಾಭ, ಅದರ ಅಪಾಯಗಳು ಮತ್ತು ಜನರು ಗಮನಿಸಬೇಕಾದ ಮುಖ್ಯ ವಿಷಯಗಳ ಬಗ್ಗೆ ವಿವರವಾಗಿ ಮಾತನಾಡುತ್ತಿದ್ದೇವೆ. ಮೊದಲು ಚಿನ್ನವನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡುವ ವಿಷಯವನ್ನು ನೋಡೋಣ. ಬಹುತೇಕ ಜನರು ಚಿನ್ನವನ್ನು ಮನೆಯಲ್ಲಿಡುವುದಕ್ಕಿಂತ ಬ್ಯಾಂಕ್ ಲಾಕರ್ನಲ್ಲಿ ಇಡುವುದೇ ಹೆಚ್ಚು ಸುರಕ್ಷಿತ ಎಂದು ಭಾವಿಸುತ್ತಾರೆ. ಈ ಕಾರಣದಿಂದ ಅನೇಕ ಕುಟುಂಬಗಳು ತಮ್ಮ ಆಭರಣಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟುಕೊಳ್ಳುತ್ತಾರೆ. ಆದರೆ ಇಲ್ಲಿ ಒಂದು ಮಹತ್ವದ ವಿಚಾರವನ್ನು ಬಹುತೇಕ ಜನರು ತಿಳಿದುಕೊಂಡಿಲ್ಲ. ಬ್ಯಾಂಕ್ ಲಾಕರ್ಗಳಲ್ಲಿರುವ ಚಿನ್ನಕ್ಕೆ ಬ್ಯಾಂಕ್ ಠೇವಣಿ ವಿಮೆ ಮತ್ತು ಸಾಲ ಭದ್ರತಾ ನಿಗಮದ ವಿಮೆ ಅನ್ವಯಿಸುವುದಿಲ್ಲ. ಅಂದರೆ ಬ್ಯಾಂಕ್ ದಿವಾಳಿಯಾದರೆ ಅಥವಾ ಯಾವುದೇ ದೊಡ್ಡ ಸಮಸ್ಯೆ ಉಂಟಾದರೆ ಲಾಕರ್ನಲ್ಲಿ ಇಟ್ಟಿರುವ ಚಿನ್ನಕ್ಕೆ ಸಂಪೂರ್ಣ ಭದ್ರತೆ ಇದೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ವಿಷಯವನ್ನು ಕೆಲವು ಅರ್ಥಶಾಸ್ತ್ರಜ್ಞರು ಮತ್ತು ಹಣಕಾಸು ತಜ್ಞರು ಈಗಾಗಲೇ ಎತ್ತಿ ಹಿಡಿದಿದ್ದಾರೆ. ಇತ್ತೀಚೆಗೆ ಅರ್ಥಶಾಸ್ತ್ರಜ್ಞ ಪ್ರೇಮ್ ಸೋನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಷಯದ ಬಗ್ಗೆ ಗಮನ ಸೆಳೆದಿದ್ದರು. ಅವರ ಹೇಳಿಕೆಯ ಪ್ರಕಾರ, ನೀವು ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನವನ್ನು ಇಟ್ಟಿದ್ದರೆ ಅದು ಬ್ಯಾಂಕ್ ಠೇವಣಿ ವಿಮೆಯ ಒಳಗಿಲ್ಲ. ಅಂದರೆ ಬ್ಯಾಂಕ್ ವಿಫಲವಾದರೆ ನಿಮ್ಮ ಚಿನ್ನವನ್ನು ತಕ್ಷಣ ಮರಳಿ ಪಡೆಯುವುದು ಕಷ್ಟವಾಗಬಹುದು. ಈ ವಿಚಾರವು ಹಲವರ ಮನಸ್ಸಿನಲ್ಲಿ ಆತಂಕ ಉಂಟುಮಾಡಿದೆ. ಹಾಗಾದರೆ ಚಿನ್ನವನ್ನು ಎಲ್ಲಿ ಇಡುವುದು ಸುರಕ್ಷಿತ ಮತ್ತು ಅದನ್ನು ಹೇಗೆ ಉಪಯೋಗಿಸಬಹುದು ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಇದಕ್ಕೆ ಒಂದು ಪರಿಹಾರವಾಗಿ ಚಿನ್ನದ ಓವರ್ಡ್ರಾಫ್ಟ್ ಸೌಲಭ್ಯ ಎಂಬ ವಿಧಾನವನ್ನು ತಜ್ಞರು ಸೂಚಿಸುತ್ತಿದ್ದಾರೆ. ಚಿನ್ನದ ಓವರ್ಡ್ರಾಫ್ಟ್ ಎಂದರೆ ನೀವು ನಿಮ್ಮ ಚಿನ್ನವನ್ನು ಬ್ಯಾಂಕ್ಗೆ ಅಡವಿಟ್ಟು ಅದರ ಮೇಲೆ ಒಂದು ನಿರ್ದಿಷ್ಟ ಮಿತಿಯವರೆಗೆ ಹಣವನ್ನು ಬಳಸುವ ಅವಕಾಶ ಪಡೆಯುವುದು. ಇದು ಸಾಮಾನ್ಯ ಚಿನ್ನದ ಸಾಲದಂತೆಯೇ ತೋರುವುದಾದರೂ ಇದರ ಕಾರ್ಯವಿಧಾನ ಸ್ವಲ್ಪ ವಿಭಿನ್ನವಾಗಿದೆ. ಸಾಮಾನ್ಯ ಚಿನ್ನದ ಸಾಲದಲ್ಲಿ ನೀವು ಒಂದು ಮೊತ್ತವನ್ನು ಒಮ್ಮೆ ತೆಗೆದುಕೊಂಡರೆ ಆ ಸಂಪೂರ್ಣ ಮೊತ್ತದ ಮೇಲೆ ಬಡ್ಡಿ ವಿಧಿಸಲಾಗುತ್ತದೆ. ಆದರೆ ಓವರ್ಡ್ರಾಫ್ಟ್ ಸೌಲಭ್ಯದಲ್ಲಿ ಬ್ಯಾಂಕ್ ನಿಮಗೆ ಒಂದು ಮಿತಿಯನ್ನು ಮಂಜೂರು ಮಾಡುತ್ತದೆ. ಆ ಮಿತಿಯೊಳಗೆ ನೀವು ಬೇಕಾದಷ್ಟು ಹಣವನ್ನು ಬೇಕಾದಾಗ ತೆಗೆದುಕೊಳ್ಳಬಹುದು ಮತ್ತು ನೀವು ತೆಗೆದುಕೊಂಡ ಹಣದ ಮೇಲೆ ಮಾತ್ರ ಬಡ್ಡಿ ವಿಧಿಸಲಾಗುತ್ತದೆ. ಉದಾಹರಣೆಗೆ, ನಿಮ್ಮ ಚಿನ್ನದ ಮೌಲ್ಯದ ಆಧಾರದ ಮೇಲೆ ಬ್ಯಾಂಕ್ ನಿಮಗೆ 3 ಲಕ್ಷ ರೂಪಾಯಿ ಓವರ್ಡ್ರಾಫ್ಟ್ ಮಿತಿ ಮಂಜೂರು ಮಾಡಿದರೆ ನೀವು ಆ 3 ಲಕ್ಷವನ್ನು ಸಂಪೂರ್ಣವಾಗಿ ಬಳಸಬೇಕೆಂಬ ಅವಶ್ಯಕತೆ ಇಲ್ಲ. ನಿಮಗೆ ತಕ್ಷಣ 50,000 ರೂಪಾಯಿ ಅಗತ್ಯವಿದ್ದರೆ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳಬಹುದು. ಈ ಸಂದರ್ಭದಲ್ಲಿ ನೀವು ತೆಗೆದುಕೊಂಡ 50,000 ರೂಪಾಯಿಗೆ ಮಾತ್ರ ಬಡ್ಡಿ ವಿಧಿಸಲಾಗುತ್ತದೆ. ಉಳಿದ ಮೊತ್ತಕ್ಕೆ ಯಾವುದೇ ಬಡ್ಡಿ ವಿಧಿಸಲಾಗುವುದಿಲ್ಲ. ಇದು ಸಾಮಾನ್ಯ ಚಿನ್ನದ ಸಾಲಕ್ಕಿಂತ ಹೆಚ್ಚು ಅನುಕೂಲವಾದ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯ ಮತ್ತೊಂದು ದೊಡ್ಡ ಲಾಭವೆಂದರೆ ನಿಮ್ಮ ಚಿನ್ನವು ಬ್ಯಾಂಕ್ ಬಳಿ ಅಡವಿಟ್ಟಿರುವುದರಿಂದ ಅದು ಅಧಿಕೃತವಾಗಿ ಬ್ಯಾಂಕ್ನ ಜವಾಬ್ದಾರಿಯಲ್ಲಿರುತ್ತದೆ. ಅಂದರೆ ಬ್ಯಾಂಕ್ ನಿಮ್ಮ ಚಿನ್ನವನ್ನು ಕೇವಲ ಲಾಕರ್ನಲ್ಲಿ ಇಟ್ಟಿರುವುದಕ್ಕಿಂತ ಅಡವಿಟ್ಟಿರುವ ಚಿನ್ನದ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಹೊಂದಿರುತ್ತದೆ. ಇದು ಕೆಲವು ಮಟ್ಟಿಗೆ ಭದ್ರತೆಯನ್ನು ಹೆಚ್ಚಿಸುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಆದರೆ ಇಲ್ಲಿ ಕೂಡ ಸಂಪೂರ್ಣ ಭದ್ರತೆ ಇದೆ ಎಂದು ಅಂಧವಾಗಿ ನಂಬಬಾರದು. ಯಾವುದೇ ವ್ಯವಸ್ಥೆಯಲ್ಲೂ ಕೆಲವು ಅಪಾಯಗಳಿರುತ್ತವೆ. ಆದ್ದರಿಂದ ಕೆಲವರು ಹೆಚ್ಚುವರಿ ಭದ್ರತೆಗೆ ಖಾಸಗಿ ವಿಮೆ ತೆಗೆದುಕೊಳ್ಳುವುದು ಅಥವಾ ಮನೆಯಲ್ಲೇ ಉತ್ತಮ ಗುಣಮಟ್ಟದ ಸೇಫ್ಗಳನ್ನು ಬಳಸುವುದು ಕೂಡ ಪರಿಗಣಿಸಬಹುದು ಎಂದು ತಜ್ಞರು ಸಲಹೆ ನೀಡುತ್ತಾರೆ. ಚಿನ್ನದ ಓವರ್ಡ್ರಾಫ್ಟ್ ಸೌಲಭ್ಯ ಪಡೆಯಲು ಬ್ಯಾಂಕುಗಳು ಸಾಮಾನ್ಯವಾಗಿ ನಿಮ್ಮ ಚಿನ್ನದ ಮಾರುಕಟ್ಟೆ ಮೌಲ್ಯದ 70ರಿಂದ 75% ಮಿತಿಯನ್ನು ನೀಡುತ್ತವೆ. ಅಂದರೆ ನಿಮ್ಮ ಚಿನ್ನದ ಮೌಲ್ಯ 1 ಲಕ್ಷ ರೂಪಾಯಿ ಇದ್ದರೆ ಬ್ಯಾಂಕ್ ಸಾಮಾನ್ಯವಾಗಿ 70,000ದಿಂದ 75,000 ರೂಪಾಯಿವರೆಗೆ ಓವರ್ಡ್ರಾಫ್ಟ್ ಮಿತಿ ನೀಡಬಹುದು. ಇದು ಬ್ಯಾಂಕ್ಗೆ ಬ್ಯಾಂಕ್ ಭಿನ್ನವಾಗಿರಬಹುದು. ಕೆಲವು ಬ್ಯಾಂಕುಗಳು ಹೆಚ್ಚು ನೀಡಬಹುದು, ಕೆಲವು ಕಡಿಮೆ ನೀಡಬಹುದು.
ಇದು ಚಿನ್ನದ ಶುದ್ಧತೆ, ಆಭರಣಗಳ ಸ್ಥಿತಿ ಮತ್ತು ಬ್ಯಾಂಕ್ನ ನೀತಿಗಳ ಮೇಲೆ ಅವಲಂಬಿತವಿರುತ್ತದೆ. ಈ ಸೌಲಭ್ಯ ಪಡೆಯುವಾಗ ಕೆಲವು ಶುಲ್ಕಗಳು ಕೂಡ ಇರುತ್ತವೆ. ಸಾಮಾನ್ಯವಾಗಿ ಬ್ಯಾಂಕುಗಳು ಸಂಸ್ಕರಣ ಶುಲ್ಕವನ್ನು ವಿಧಿಸುತ್ತವೆ. ಇದು 500 ರೂಪಾಯಿಗಳಿಂದ 10,000 ರೂಪಾಯಿಗಳವರೆಗೆ ಅಥವಾ ಮಂಜೂರಾದ ಮಿತಿಯ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಇರಬಹುದು. ಇದರ ಜೊತೆಗೆ ತೆರಿಗೆ ಕೂಡ ಸೇರಬಹುದು. ಈ ಶುಲ್ಕಗಳು ಬ್ಯಾಂಕ್ ಬದಲಾಗುತ್ತವೆ. ಆದ್ದರಿಂದ ಯಾವುದೇ ಬ್ಯಾಂಕ್ನಲ್ಲಿ ಈ ಸೌಲಭ್ಯ ಪಡೆಯುವ ಮೊದಲು ಅವರ ನಿಖರ ನಿಯಮಗಳು, ಶುಲ್ಕಗಳು ಮತ್ತು ಬಡ್ಡಿ ದರಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ. ಚಿನ್ನದ ಓವರ್ಡ್ರಾಫ್ಟ್ ಸೌಲಭ್ಯದ ಮತ್ತೊಂದು ಮಹತ್ವದ ಅಂಶವೆಂದರೆ ನೀವು ಹಣವನ್ನು ಬೇಕಾದಾಗ ಮಾತ್ರ ಬಳಸಬಹುದು. ನಿಮಗೆ 1 ತಿಂಗಳು ಹಣದ ಅಗತ್ಯವಿಲ್ಲವಿದ್ದರೆ ನೀವು ಯಾವುದೇ ಮೊತ್ತವನ್ನು ತೆಗೆದುಕೊಳ್ಳದೇ ಇರಬಹುದು. ಈ ಸಂದರ್ಭದಲ್ಲಿ ಯಾವುದೇ ಬಡ್ಡಿ ವಿಧಿಸಲಾಗುವುದಿಲ್ಲ. ಆದರೆ ನೀವು ಹಣವನ್ನು ತೆಗೆದುಕೊಂಡ ದಿನದಿಂದ ಬಡ್ಡಿ ಲೆಕ್ಕಾಚಾರ ಪ್ರಾರಂಭವಾಗುತ್ತದೆ. ನೀವು ತೆಗೆದುಕೊಂಡ ಹಣವನ್ನು ಮತ್ತೆ ಖಾತೆಗೆ ಮರಳಿಸಿದರೆ ಆ ಮೊತ್ತದ ಮೇಲೆ ಬಡ್ಡಿ ಲೆಕ್ಕಾಚಾರ ನಿಲ್ಲುತ್ತದೆ. ಇದು ಹಣಕಾಸಿನ ದೃಷ್ಟಿಯಿಂದ ಬಹಳ ಅನುಕೂಲವಾದ ವ್ಯವಸ್ಥೆಯಾಗಿದೆ. ಈ ರೀತಿಯ ಸೌಲಭ್ಯ ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ ಬಹಳ ಉಪಯುಕ್ತವಾಗಿದೆ. ಏಕೆಂದರೆ ಈ ಕುಟುಂಬಗಳಲ್ಲಿ ಚಿನ್ನ ಇರುವುದೇ ಹೆಚ್ಚು, ಆದರೆ ಅದನ್ನು ಮಾರಾಟ ಮಾಡಲು ಅವರು ಇಚ್ಛಿಸುವುದಿಲ್ಲ. ಚಿನ್ನವನ್ನು ಮಾರಾಟ ಮಾಡಿದರೆ ಅದು ಮತ್ತೆ ಸಂಗ್ರಹಿಸಲು ಕಷ್ಟವಾಗುತ್ತದೆ ಎಂಬ ಭಾವನೆ ಜನರಲ್ಲಿ ಇದೆ. ಆದರೆ ಚಿನ್ನವನ್ನು ಅಡವಿಟ್ಟು ಅಗತ್ಯವಿದ್ದಷ್ಟು ಹಣವನ್ನು ಬಳಸಿಕೊಂಡು ನಂತರ ಅದನ್ನು ಮರುಪಾವತಿ ಮಾಡಿ ಚಿನ್ನವನ್ನು ಮರಳಿ ಪಡೆಯುವುದು ಜನರಿಗೆ ಹೆಚ್ಚು ಇಷ್ಟವಾಗುತ್ತದೆ. ಈ ಕಾರಣದಿಂದ ಚಿನ್ನದ ಸಾಲ ಮತ್ತು ಓವರ್ಡ್ರಾಫ್ಟ್ ಸೌಲಭ್ಯಗಳು ದೇಶದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿವೆ. ಆದರೆ ಇಲ್ಲಿ ಮತ್ತೊಂದು ಮುಖ್ಯ ಎಚ್ಚರಿಕೆ ನೀಡಬೇಕಾಗಿದೆ. ಚಿನ್ನದ ಮೇಲೆ ಸಾಲ ಪಡೆಯುವುದು ಸುಲಭವಾಗಿದೆ ಎಂಬ ಕಾರಣಕ್ಕೆ ಅನಗತ್ಯವಾಗಿ ಹಣವನ್ನು ಬಳಸುವುದು, ಹೆಚ್ಚು ಸಾಲ ಮಾಡುವುದು ಸರಿಯಲ್ಲ. ಚಿನ್ನವು ನಿಮ್ಮ ಕುಟುಂಬದ ಭದ್ರತೆ. ಅದನ್ನು ಅಡವಿಟ್ಟು ಪಡೆಯುವ ಹಣವನ್ನು ಜಾಣ್ಮೆಯಿಂದ ಬಳಸಬೇಕು. ಕೇವಲ ಆಕರ್ಷಕ ಖರ್ಚುಗಳಿಗೆ, ಅಗತ್ಯವಿಲ್ಲದ ವಸ್ತುಗಳಿಗೆ ಅಥವಾ ಆಕಸ್ಮಿಕ ಖರ್ಚುಗಳಿಗೆ ಬಳಸುವುದರಿಂದ ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಾಗಬಹುದು. ಸಾಲವೆಂದರೆ ಯಾವಾಗಲೂ ಜವಾಬ್ದಾರಿ. ನೀವು ತೆಗೆದುಕೊಂಡ ಹಣವನ್ನು ಸಮಯಕ್ಕೆ ಸರಿಯಾಗಿ ಮರಳಿಸದಿದ್ದರೆ ಬಡ್ಡಿ ಹೆಚ್ಚಾಗುತ್ತದೆ ಮತ್ತು ಅಂತಿಮವಾಗಿ ಚಿನ್ನ ಕಳೆದುಕೊಳ್ಳುವ ಪರಿಸ್ಥಿತಿಯೂ ಬರಬಹುದು. ಚಿನ್ನದ ಸಾಲ ಅಥವಾ ಓವರ್ಡ್ರಾಫ್ಟ್ ಸೌಲಭ್ಯ ಪಡೆಯುವಾಗ ಯಾವ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯನ್ನು ಆಯ್ಕೆ ಮಾಡಬೇಕು ಎಂಬುದು ಬಹಳ ಮುಖ್ಯ. ಸದಾ ಮಾನ್ಯ ಬ್ಯಾಂಕುಗಳು, ಸರ್ಕಾರಿ ಬ್ಯಾಂಕುಗಳು ಅಥವಾ ಮಾನ್ಯತೆ ಪಡೆದ ಹಣಕಾಸು ಸಂಸ್ಥೆಗಳನ್ನೇ ಆಯ್ಕೆ ಮಾಡುವುದು ಸುರಕ್ಷಿತ. ಇತ್ತೀಚಿನ ದಿನಗಳಲ್ಲಿ ಅನೇಕ ಖಾಸಗಿ ಸಂಸ್ಥೆಗಳು, ಅಪ್ಲಿಕೇಶನ್ಗಳು ಮತ್ತು ಏಜೆಂಟ್ಗಳು ಚಿನ್ನದ ಸಾಲ ನೀಡುವ ಹೆಸರಿನಲ್ಲಿ ಜನರನ್ನು ಆಕರ್ಷಿಸುತ್ತಿದ್ದಾರೆ. ಆದರೆ ಎಲ್ಲರೂ ನಂಬಿಕಸ್ಥರಾಗಿರುತ್ತಾರೆ ಎಂಬುದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಅತಿಯಾದ ಬಡ್ಡಿ ವಿಧಿಸುವುದು, ಅಸ್ಪಷ್ಟ ನಿಯಮಗಳು, ಗ್ರಾಹಕರಿಗೆ ಸರಿಯಾದ ಮಾಹಿತಿ ನೀಡದಿರುವುದು ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹೀಗಾಗಿ ಸದಾ ಅಧಿಕೃತ ಮತ್ತು ನಂಬಿಕಸ್ಥ ಸಂಸ್ಥೆಗಳ ಮೂಲಕ ಮಾತ್ರ ಈ ರೀತಿಯ ಸೌಲಭ್ಯಗಳನ್ನು ಪಡೆಯಬೇಕು. ಇನ್ನೊಂದು ವಿಚಾರವನ್ನು ಜನರು ಅರ್ಥಮಾಡಿಕೊಳ್ಳಬೇಕು. ಚಿನ್ನವನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡುವುದು, ಬ್ಯಾಂಕ್ಗೆ ಅಡವಿಟ್ಟು ಓವರ್ಡ್ರಾಫ್ಟ್ ಪಡೆಯುವುದು ಒಂದೇ ಅಲ್ಲ. ಲಾಕರ್ನಲ್ಲಿ ಚಿನ್ನವನ್ನು ಇಡುವುದು ಕೇವಲ ಸಂಗ್ರಹಣೆಯ ಉದ್ದೇಶಕ್ಕೆ. ಆದರೆ ಓವರ್ಡ್ರಾಫ್ಟ್ನಲ್ಲಿ ಚಿನ್ನವನ್ನು ಬ್ಯಾಂಕ್ಗೆ ಅಧಿಕೃತವಾಗಿ ಅಡವಿಡಲಾಗುತ್ತದೆ. ಇದರಿಂದ ಬ್ಯಾಂಕ್ಗೆ ನಿಮ್ಮ ಚಿನ್ನದ ಮೇಲೆ ಜವಾಬ್ದಾರಿ ಹೆಚ್ಚಾಗುತ್ತದೆ. ಆದರೂ ಸಹ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಕುಟುಂಬದ ಪರಿಸ್ಥಿತಿ, ನಿಮ್ಮ ಹಣಕಾಸಿನ ಸ್ಥಿತಿ, ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಪರಿಗಣಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಚಿನ್ನದ ಮಹತ್ವವು ಕೇವಲ ಹಣಕಾಸಿನಲ್ಲಷ್ಟೇ ಸೀಮಿತವಾಗಿಲ್ಲ. ಅದು ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆಗಳು, ನಮ್ಮ ಭಾವನೆಗಳ ಜೊತೆಗೆ ಕೂಡ ಗಟ್ಟಿಯಾಗಿ ಜೋಡಣೆಗೊಂಡಿದೆ. ಮದುವೆ, ಹಬ್ಬ, ಪೂಜೆ, ಕುಟುಂಬದ ಮಹತ್ವದ ಸಂದರ್ಭಗಳಲ್ಲಿ ಚಿನ್ನಕ್ಕೆ ವಿಶೇಷ ಸ್ಥಾನವಿದೆ. ಹೀಗಾಗಿ ಚಿನ್ನವನ್ನು ಕೇವಲ ಆಸ್ತಿಯೆಂದು ಮಾತ್ರ ನೋಡದೆ ಅದನ್ನು ಜಾಣ್ಮೆಯಿಂದ ಬಳಸುವ ಬುದ್ಧಿವಂತಿಕೆಯೂ ಅಗತ್ಯ. ಹಣಕಾಸಿನ ಅಗತ್ಯ ಎದುರಾದಾಗ ಚಿನ್ನವನ್ನು ಮಾರಾಟ ಮಾಡುವುದಕ್ಕಿಂತ ಅಡವಿಟ್ಟು ಸಾಲ ಪಡೆಯುವುದು ಹೆಚ್ಚು ವಿವೇಚನಾಪೂರ್ಣ ಆಯ್ಕೆಯಾಗಿ ಕಾಣಬಹುದು. ಆದರೆ ಅದಕ್ಕೂ ಕೂಡ ಸರಿಯಾದ ಮಾಹಿತಿ ಮತ್ತು ಜಾಗೃತಿ ಅಗತ್ಯ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಮತ್ತು ಬ್ಯಾಂಕುಗಳು ಹಣಕಾಸು ಜಾಗೃತಿಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಜನರು ತಮ್ಮ ಆಸ್ತಿಗಳನ್ನು ಹೇಗೆ ಬಳಸಬೇಕು, ಸಾಲವನ್ನು ಹೇಗೆ ನಿರ್ವಹಿಸಬೇಕು, ಹೂಡಿಕೆಗಳ ಬಗ್ಗೆ ಹೇಗೆ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ವಿಷಯಗಳಲ್ಲಿ ಅರಿವು ಹೆಚ್ಚಿಸಬೇಕು ಎಂಬುದು ಇದರ ಉದ್ದೇಶ. ಚಿನ್ನದ ಸಾಲ ಮತ್ತು ಓವರ್ಡ್ರಾಫ್ಟ್ ಸೌಲಭ್ಯಗಳ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿ ದೊರೆತರೆ ಅವರು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಮೂಲಕ ನಾವು ನಿಮಗೆ ಸದಾ ಜನಪರ ಮಾಹಿತಿ, ಹಣಕಾಸು ಜಾಗೃತಿ, ಸರ್ಕಾರಿ ಯೋಜನೆಗಳು ಮತ್ತು ಸಮಾಜಕ್ಕೆ ಉಪಯುಕ್ತ ವಿಷಯಗಳನ್ನು ಸರಳವಾಗಿ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಈ ಚಿನ್ನ ಮತ್ತು ಹಣಕಾಸು ಸಂಬಂಧಿತ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಸದಸ್ಯರು, ಸ್ನೇಹಿತರು ಮತ್ತು ಪರಿಚಿತರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಇನ್ನಷ್ಟು ಜನರಿಗೆ ಸರಿಯಾದ ಮಾಹಿತಿ ತಲುಪಲು ಸಹಾಯವಾಗುತ್ತದೆ. ಇನ್ನಷ್ಟು ಉಪಯುಕ್ತ ಮಾಹಿತಿ, ನಿಖರ ಸುದ್ದಿ ಮತ್ತು ಜನಪರ ವಿಷಯಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ, ನಿಮ್ಮ ವಿಶ್ವಾಸವೇ ನಮ್ಮ ಪ್ರೇರಣೆ. ಧನ್ಯವಾದಗಳು.